ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲರ್ನ್ ಮೇಕ್ ಶೈನ್. ಇದು ನನ್ನ ಫಸ್ಟ್ ಲಾಂಗ್ ಫಾರ್ಮ್ ವಿಡಿಯೋ. ಸ್ಪೆಷಲಿ ನಂಗೆ ಇಷ್ಟ ಆಗಿದ್ದ ಕೆಲಸ ಅಂತ ಅಂದರೆ ಸ್ಟಿಚಿಂಗು. ಸೊ ನನ್ನ ಡ್ರೆಸ್ಸಸ್ ಆ್ಯಂಡ್ ಕುರ್ತಾಸ್ ಸ್ಲೀವ್ಸನ್ನು ಹೇಗೆಲ್ಲ ಆಲ್ಟ್ರೇಷನ್ ಮಾಡಿ ಡಿಸೈನ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆಲ್ಮೋಸ್ಟ್ ಕುರ್ತಾಸ್ ಎಲ್ಲ ಸ್ಲೀವ್ಲೆಸ್ ಇಲ್ಲ, 3/4 ಸ್ಲೀವ್ಸ್ ಆಗಿರುತ್ತೆ. ನಾನು 3/4 ಸ್ಲೀವ್ಸ್ ಇರೋ ಕುರ್ತಾಸನ್ನೆಲ್ಲ ಶಾರ್ಟ್ ಸ್ಲೀವ್ ಇಲ್ಲ ಎಲ್ಬೋ ಸ್ಲೀವ್ಸ್ ಆಗಿ ಬೇರೆ ಬೇರೆ ಡಿಸೈನಲ್ಲಿ ಪ್ರತಿಯೊಂದು ಕುರ್ತಾ ಸ್ಲೀವನ್ನು ಹೇಗೆ ಆಲ್ಟರ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಬನ್ನಿ ನೋಡೋಣ. ಫಸ್ಟ್ ಒನ್ನು, ಆ್ಯಕ್ಚುಲಿ ಈ ಡ್ರೆಸ್ ಬಂದು ನಾನು ಸ್ಟಿಚಿಂಗ್ ಕಲ್ತ ಮೇಲೆ ಫಸ್ಟು ಕುರ್ತಾ ಸ್ಟಿಚ್ ಮಾಡಿದ್ದು. ಅದ್ರದ್ದು ಸ್ಲೀವ್ಸ್ ಹೇಗೆ ಕೊಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಈ ಸ್ಲೀವು ಎಲ್ಬೋ ಸ್ಲೀವ್ ಆಗಿ ಕೊಟ್ಕೊಂಡಿದ್ದೀನಿ. ಯಾಕಂತಂದರೆ 3-4 ಇಯರ್ಸ್ ಬ್ಯಾಕಿಂದನೂ ಆಲ್ಮೋಸ್ಟ್ ಎಲ್ಲರೂ ಶಾರ್ಟ್ ಸ್ಲೀವು 3/4 ಸ್ಲೀವ್ಸ್ ಎಲ್ಲ ಲಾಂಗ್ ಸ್ಲೀವ್ಸ್ ಎಲ್ಲ ಬಿಟ್ಟು ಜಾಸ್ತಿ ಈ ಥರ ಎಲ್ಬೋ ಸ್ಲೀವ್ಸನ್ನೇ ವೇರ್ ಮಾಡ್ತಿದ್ದಾರೆ. ಅದೇ ಥರ ನಾನು ಎಲ್ಬೋ ಸ್ಲೀವ್ಸಾಗೆ ಸ್ಲೀವ್ ಕಟಿಂಗ್ ತೊಗೊಂಡು ಮತ್ತು ಮೇಲ್ ಸ್ವಲ್ಪ ಓಪನ್ ಸ್ಲೀವ್ ಆಗಿ. ಆ್ಯಕ್ಚುಲಿ ಅವಾಗೆಲ್ಲ ಅದೇ ಟ್ರೆಂಡ್ ಇತ್ತು, ಮೇಲೆ ಶೋಲ್ಡರು ಹತ್ರ ಸ್ವಲ್ಪ ಓಪನ್ ಇಡೋದು, ಇಲ್ಲಿ ಜಾಸ್ತಿ ಓಪನ್ ಬರೋದು, ಆ ಥರ ಇತ್ತು. ಹಾಗಾಗಿ ನಾನು ಇದನ್ನು ಸ್ಮಾಲಾಗಿ ಓಪನ್ ಕೊಟ್ಕೊಂಡಿದ್ದೀನಿ ಸ್ಲೀವ್. ಸೆಕೆಂಡ್ ಒನ್ನು, ಇದು ಸೆಕೆಂಡ್ ಒನ್ ಕುರ್ತಾ. ಇದು 3 ಪೀಸ್ ಸೆಟ್ಟಲ್ಲಿ ದುಪ್ಪಟ್ಟ ಟಾಪ್ ಆ್ಯಂಡ್ ಪ್ಯಾಂಟ್ ಬರುತ್ತಲ್ಲ, ಆ ಕುರ್ತಾ. ನಾನು ಇದನ್ನು 3/4 ಸ್ಲೀವ್ಸ್ ಇತ್ತು. 3/4 ಸ್ಲೀವ್ಸ್ ಇರೋದನ್ನು ಎಲ್ಬೋ ಸ್ಲೀವ್ಸ್ ಆಗಿ ತೊಗೊಂಡಿದ್ದೀನಿ. ಇದನ್ನು ಹೇಗೆ ಮಾಡಿದ್ದೀನಿ ಅಂತ ಅಂದರೆ 3/4 ಸ್ಲೀವ್ಸ್ ಇರೋದನ್ನು ಅದನ್ನು ಕಟ್ ಮಾಡಿ ಈ ಥರ ಸ್ಟಿಚ್ ಮಾಡ್ಕೊಂಡು. ಆ್ಯಕ್ಚುಲಿ ಇದು ಸ್ಕ್ಯಾಲಪ್ ಡಿಸೈನು. ಸ್ಕ್ಯಾಲಪ್ ಅಂತ ಅಂದರೆ ಇನ್ನೂ ಜಾಸ್ತಿ ಕಾಣಿಸ್ತದೆ, ಬಟ್ ನನಗೆ ಸ್ವಲ್ಪ ಚಿಕ್ಕದಾಗಿರಲಿ, ಡಿಫ್ರೆಂಟಾಗಿ ಕಾಣಲಿ ಅಂತ ಹೇಳಿ ತುಂಬ ಸ್ಮಾಲ್ ಸ್ಕ್ಯಾಲಪ್ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ ಈ ಥರ. ಈಗ ಥರ್ಡ್ ಒನ್ನು, ಇದು ಬಂದು ಸಿಂಗಲ್ ಕುರ್ತಾ ನಾನು ತೊಗೊಂಡಿದ್ದು. ಇದು ಸೇಮ್ 3/4 ಸ್ಲೀವ್ಸೇ ಇತ್ತು, ಬಟ್ ನನಗೆ ಇದು 3/4 ಸ್ಲೀವ್ಸ್ ಆಗಿ ವೇರ್ ಮಾಡೋದು ಕ್ಯಾಶುವಲ್ ಆಗಿ ಕಾಣಿಸುತ್ತೆ ಅಂತ ಅನಿಸ್ತು. ಆಮೇಲೆ ಇನ್ನೊಂದು ಏನಂತ ಅಂದರೆ, ಇದು ಆ್ಯಕ್ಚುಲಿ ನಾನು 300 ಸಮಥಿಂಗ್ ಕೊಟ್ಬಿಟ್ಟು ತೊಗೊಂಡಿದ್ದು. ಆವಾಗ ಅನ್ನಿಸ್ತು ಇದು ಸಿಂಪಲ್ ಟಾಪ್ ಅಲ್ವಾ, ಸ್ಲೀವ್ಸನ್ನು ಚೇಂಜ್ ಮಾಡಿಕೊಂಡ್ರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಸ್ಲೀವ್ಸನ್ನು ಈ ಥರ ಡಿಸೈನ್ ಮಾಡಿಕೊಂಡೆ. ಹೇಗೆ ಅಂತ ಅಂದರೆ, ಇಲ್ಲಿ ಸ್ವಲ್ಪ ಸ್ಲೀವ್ಸು ಫ್ರಿಲ್ಲು ಇಲ್ಲೆಲ್ಲ ನರಿಗೆ ಕೊಟ್ಟಿರೋದು, ಮತ್ತು ಕೆಳಗೇನೂ ಅಷ್ಟೇ ನರಿಗೆ ಕೊಟ್ಟು ಇದು ಬಾರ್ಡರ್ ಕೊಟ್ಟಿದ್ದೀನಿ, ಆ ಬಾರ್ಡರ್ ಥರ. ಮತ್ತು ಇದು ಎಕ್ಸ್ಟ್ರಾ ರೆಡಿ ಪೈಪಿಂಗ್ ಬರುತ್ತಲ್ಲ, ಅದನ್ನು ತೊಗೊಂಡು ಇಲ್ಲಿ ಸ್ಟಿಚ್ ಮಾಡೋದು. ಆವಾಗ ಸ್ವಲ್ಪ ಗ್ರ್ಯಾಂಡಾಗಿ ಅಟ್ರಾಕ್ಟಿವ್ ಆಗಿ ಸ್ಲೀವ್ಸ್ ಕಾಣುತ್ತೆ ಅಂತ ಹೇಳಿ ಈ ಥರ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿರೋ ಡಿಸೈನ್ ಅಂತ ಅಂದರೆ ಇದೇ ನನಗಿಷ್ಟ ಆಗಿರೋದು, ಇದು ಒಂದು. ಫೋರ್ತ್ ಒನ್ನು, ಆ್ಯಕ್ಚುಲಿ ಇದು ಗ್ರ್ಯಾಂಡಾಗೇ ಇದೆ, ಬಟ್ ಗ್ರ್ಯಾಂಡಾಗಿದ್ದರೂ ನಾನು ಸ್ಲೀವ್ಸನ್ನು ಯಾವುದು 3/4 ಸ್ಲೀವ್ಸನ್ನು ಹಾಗೆ ವೇರ್ ಮಾಡೋಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ಹಾಗಾಗಿ ನಾನು ಇದನ್ನು ಈ ಥರ ಒಂದು ಡಿಸೈನ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಅಂತಂದರೆ, ಸ್ಮಾಲ್ ಡೈಮಂಡ್ ಓಪನ್ ಕೊಟ್ಟಿದ್ದೀನಿ ಸ್ಲೀವ್ ಇಲ್ಲೇ. ಮತ್ತು ಏನು ಮಾಡಿದ್ದೀನಿ ಅಂದರೆ, ಸ್ಮಾಲ್ ವೈಟ್ ಸ್ಟೋನ್ಸನ್ನ ಹಾಕಿ ಇದಕ್ಕೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಬಾರ್ಡರ್ ಇರುತ್ತಲ್ಲ, ಇದನ್ನು ಸ್ವಲ್ಪ ಬಾರ್ಡರ್ ಇಲ್ಲಿ ಎಂಡಲ್ಲಿ ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಫಿಫ್ತ್ ಒನ್ನು, ಆ್ಯಕ್ಚುಲಿ ಈ ಟಾಪ್ನ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು ಈ ರೀತಿ. ಇದ್ರ ಸ್ಲೀವ್ಸನ್ನು ನಾನು ಆ್ಯಕ್ಚುಲಿ ನನಗೆಲ್ಲ ಎಲ್ಬೋ ಸ್ಲೀವ್ಸೇ ಇಷ್ಟ ಆಗ್ತಿರೋದು ಇತ್ತೀಚಿಗಂತೂ. ಈ ರೀತಿ ಬಬಲ್ಸ್ ಹಾಕಿ ಸ್ಲೀವ್ಸನ್ನು ಹಾಕ್ಕೊಂಡಿದ್ದೀನಿ, ಚಿಕ್ಕ ಬಬಲ್ಸ್ ಥರ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಮತ್ತೆಲ್ಲ ಈಗೆಲ್ಲ ಆಲ್ಮೋಸ್ಟ್ ಬಬಲ್ಸು ಆ ಥರ ಎಲ್ಲ ಹಾಕಿ ಸ್ಲೀವ್ಸನ್ನ ಬ್ಲೌಸ್ಗಳಿಗೆಲ್ಲ ಸ್ಟಿಚ್ ಮಾಡಿಸ್ತಾರಲ್ಲ. ಸೊ ನಾವು ಕುರ್ತಾಸಿಗೆಲ್ಲ ಈ ಥರ ಸ್ಟಿಚ್ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈಗ ಸಿಂಪಲ್ಲಾಗಿ ಇರೋ ಟಾಪ್ ಇದು ಆ್ಯಕ್ಚುಲಿ ಅದಕ್ಕೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಗುಡ್ ಲುಕ್ಕಿಂಗ್ ಆಗಿರುತ್ತೆ ಅಂತ. ಸಿಕ್ಸ್ತ್ ಒನ್ನು, ಇದು ಆ್ಯಕ್ಚುಲಿ 3/4 ಇತ್ತು, ಬಟ್ ನಾನು ಶಾರ್ಟ್ ಸ್ಲೀವ್ ಆಗಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ 3/4 ಸ್ಲೀವ್ಸ್ ಇರುತ್ತೆ, ಇಲ್ಲ ಅಂತ ಅಂದರೆ ಸ್ಲೀವ್ಲೆಸ್ ಇರುತ್ತೆ, ಇಲ್ಲಾಂದರೆ ಎಲ್ಬೋ ಸ್ಲೀವ್ಸ್ ಆಗಿ ಕೊಟ್ಕೊಂಡಿರ್ತೀವಲ್ವ. ಹಾಗಾಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಶಾರ್ಟಾಗಿ ಇರೋದಕ್ಕೆ ಡಿಸೈನ್ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲೆಲ್ಲ ಈಗ ಸ್ವಲ್ಪ ಟ್ರೆಂಡಿಯಾಗಿ ಬಫ್ ಕೊಡೋ ಥರ ಇದೆಯಲ್ಲ,
ಆ ಥರ ಇಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ನರಿಗೆಸ್ನ ಕೊಟ್ಟು ಈ ಥರ ಇಲ್ಲಿ ರೆಡಿ ಪೈಪಿಂಗ್ ಇರೋದು ಇದನ್ನು ಹಾಕೊಂಡಿದ್ದೀನಿ. ಈ ಥರ ಒಂದು ಡಿಸೈನು. ಸೆವೆಂತ್ ಒನ್ನು ಆ್ಯಕ್ಚುಲಿ ಇದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಆಗಿದೆ, ಸ್ಟೋನ್ಸ್ ಇರೋದ್ರಿಂದ ಎಲ್ಲ. ಇದು ಸ್ಲೀವ್ಸು 3/4 ಇತ್ತು. ಇದು ಸ್ವಲ್ಪ ಸಿಲ್ಕ್ ಕ್ಲಾತ್ ಥರ ಇರೋದ್ರಿಂದ 3/4 ಸ್ಲೀವ್ಸ್ ಇರೋದ್ರಿಂದ ಸ್ವಲ್ಪ ಈ ಥರ ಇಲ್ಲೆಲ್ಲ ಸಿಕ್ಕಾಗತ್ತೆ ಅಂತ ಹೇಳಿ ನಾನೇನು ಮಾಡಿದೆ, ಸುಮ್ಮನೆ ಎಲ್ಬೋ ಸ್ಲೀವ್ಸ್ ಆಗಿ ಹಾಕ್ಕೊಂಡ್ರೆ ಬೆಟರ್ ಅಂತ ಹೇಳಿ ಇದಕ್ಕೆ ಕೆಳಗಡೆ ಸ್ಲೀವ್ಸ್ ಕೆಳಗಡೆ ಚಿಕ್ಕದಾಗಿ ನರಿಗೆ ಕೊಟ್ಕೊಂಡೆ. ಇದು ಸ್ವಲ್ಪ ಡಿಫ್ರೆಂಟಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ ಹೇಳಿ ಈ ರೀತಿ. ಆ್ಯಕ್ಚುಲಿ ಈ ಡ್ರೆಸ್ ತಗೊಂಡು 3-4 ಇಯರ್ಸೇ ಆಗಿದೆ ಅನಿಸುತ್ತೆ. ಇದು ಆ್ಯಕ್ಚುಲಿ ಗೌನ್ ಥರ ಇದೆ. ಇದಕ್ಕೆ ನಾನು ಸ್ಲೀವ್ಸನ್ನು ಏನು ಮಾಡಿದೆ ಅಂದರೆ, ಇದಕ್ಕೆ ಸ್ಲೀವ್ಸು ಲೆಸ್ ಬಂದಿತ್ತು ಮತ್ತು ಶಾರ್ಟ್ ಸ್ಲೀವ್ಸ್ ಆಗಿ ಅಟ್ಯಾಚ್ ಮಾಡ್ಕೊಳ್ಳೋ ಥರ ಸ್ಲೀವ್ಸ್ ಹಾಕೋ ಥರ ಇತ್ತು. ನಾನು ಅವಾಗ ಏನು ಮಾಡಿದೆ ಅಂದರೆ, ಇದು ಸ್ವಲ್ಪ ಯಾಕೋ ನನಗೆ ಆ ಥರ ಹಾಕ್ಕೊಳ್ಳೋಕೆ ಇಷ್ಟ ಆಗಿಲ್ಲ. ಆವಾಗ ಇದು ಕಟ್ ಪೀಸ್ ಅಂಗಡಿಲಿ ಹೋಗಿ ಸೇಮ್ ಈ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಪೀಸ್ ತೊಗೊಂಡು ಇದನ್ನು ಸ್ಲೀವ್ಸ್ ಹಾಕ್ಕೊಂಡೇ ಇರೋದು. ಈ ಸ್ಲೀವ್ಸನ್ನು ಆ್ಯಕ್ಚುಲಿ ಇದು ಬೇರೆ ಡಿಸೈನ್ ಇದೆ ಮತ್ತು ಇದು ಬೇರೆ ಡಿಸೈನ್ ಇದೆ, ಬಟ್ ಕಲರ್ ಸೇಮು. ಬಟ್ ದೂರದಿಂದ ನೋಡಿದ್ರೆ ಸೇಮ್ ಅಂತಲೇ ಅನಿಸುತ್ತೆ, ಬಟ್ ಅಷ್ಟು ಬೇಗ ಯಾರಿಗೂ ಗೊತ್ತಾಗಲ್ಲ, ಆ ಥರನೇ ಇದೆ. ಇದನ್ನು ಸ್ಲೀವ್ಸನ್ನು ಈ ಥರ ಹಾಕ್ಕೊಂಡಿದ್ದೀನಿ. ಡೈಮಂಡ್ ಶೇಪಲ್ಲಿ ಚಿಕ್ಕ ಓಪನ್ ಮಾಡಿಕೊಂಡು ಮತ್ತು ಅದಕ್ಕೆ ಸೇಮ್ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಗೋಲ್ಡ್ ಸ್ಟೋನ್ಸ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಡಿರೋದು. ಹಾಗೆ ಇಲ್ಲಿ ಕೆಳಗಡೆ ನೋಡ್ಬೋದು ಸಿಮಿಲರ್ ಇದೇ ಡ್ರೆಸ್ ಪೀಸಲ್ಲಿ ಬರೋದು ಪ್ಲೇನ್ ಪೀಸ್ ಇರುತ್ತಲ್ಲ, ಅದರಲ್ಲಿ ಬಾರ್ಡರು ಪೈಪಿಂಗ್ ಹಾಕ್ಕೊಂಡಿರೋದು ತುಂಬ ಎಲಿಗೆಂಟಾಗಿ. ಇದು ಕಾಟನ್ ಪೀಸ್ ತಗೊಂಡು ನಾನೇ ಸ್ಟಿಚ್ ಮಾಡ್ಕೊಂಡಿರುವಂಥ ಕುರ್ತಾ ಇದು. ಇದಕ್ಕೆ ಸ್ಲೀವ್ಸನ್ನು ನಾನು ಈ ಥರ ಸ್ಕ್ಯಾಲಪ್ ಡಿಸೈನ್ಸ್ ಕೊಟ್ಕೊಂಡಿದ್ದೀನಿ. ಸೆಕೆಂಡ್ ಒನ್ ತೋರಿಸಿದ್ನಲ್ಲ, ಅದರಲ್ಲಿ ಚಿಕ್ಕ ಸ್ಕ್ಯಾಲಪ್ಸ್ ಡಿಸೈನ್ ಕೊಟ್ಕೊಂಡಿದೆ. ಇದಕ್ಕೆ ಸ್ವಲ್ಪ ಕಾಣೋ ಥರ. 10th ಒನ್ ಈ ಕುರ್ತಾ 3 ಪೀಸ್ತೇನೆ. ಇದಕ್ಕೆ ಸ್ಲೀವ್ಸನ್ನು ಬಂದು ನಾನು ಆ್ಯಕ್ಚುಲಿ ಇದು ಗ್ರ್ಯಾಂಡಾಗೇ ಇದೆ, ಬಟ್ ಸ್ಲೀವ್ಸು ಸ್ವಲ್ಪ ಸಿಲ್ಕ್ ಮೆಟೀರಿಯಲ್ ಆಗಿರೋದ್ರಿಂದ ಈ ಥರ ಸಿಂಕ್ ಆಗುತ್ತೆ ಇಲ್ಲಿ ಈ ಥರ ಅಂತ ಹೇಳಿ ಈ ಥರ ಎಲ್ಬೋ ಸ್ಲೀವ್ಸ್ನೇ ಮಾಡಿಕೊಂಡು ಈ ಥರ ಒಂದು ಡಿಸೈನ್ ಮಾಡ್ಕೊಂಡಿದ್ದೀನಿ. ಹೇಗಂದರೆ ಟ್ರಯಾಂಗಲ್ ಶೇಪಲ್ಲಿ ಸ್ವಲ್ಪ ಓಪನ್ನು ಬೋ ಬರುತ್ತಲ್ಲ ಆ ಥರ ಡಿಸೈನ್ ಸ್ವಲ್ಪ ಎಲಿಗೆಂಟಾಗಿ ಇದಾಗಿ ಕಾಣುತ್ತೆ ಅಂತ. 11th ಒನ್ ಇದು ಆ್ಯಕ್ಚುಲಿ ಫುಲ್ ಸ್ಲೀವ್ ಆಗಿದೆ. ಹೇಗಂತ ಅಂದರೆ, ಇದು 3 ಪೀಸಲ್ಲಿ ತೊಗೊಂಡಿರೋ ಕುರ್ತಾ, ದುಪ್ಪಟ್ಟ ಮತ್ತು ಪ್ಯಾಂಟ್ ಇದೆ. ಇದು ಟಾಪ್ ಏನಾಗಿದೆ ಅಂದರೆ ತುಂಬ ಲೆಂತಿ ಬರುತ್ತಲ್ಲ, ಕೆಲವೊಬ್ರಿಗೆಲ್ಲ ಜಾಸ್ತಿ ಉದ್ದ ಇದೆ ಟಾಪ್ ಇದು, ಅದನ್ನು ಕೆಳಗಡೆ ಎಲ್ಲ ಕಟ್ ಮಾಡಿಸಿ ಸ್ಟಿಚ್ ಮಾಡಿಸ್ಕೋತಾರೆ. ಅದೇ ಥರ ಇದನ್ನು ನಾನು ಕೆಳಗಡೆ ಕಟ್ ಮಾಡ್ಕೊಂಡಿದ್ದೀನಿ. ಆ ಉಳ್ದಂಥ ಬಟ್ಟೆಯಲ್ಲಿ ಇಲ್ಲಿ ಸ್ಲೀವ್ 3/4 ಇತ್ತು. 3/4 ಇದಕ್ಕೆ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಆ್ಯಕ್ಚುಲಿ ಅಟ್ಯಾಚ್ ಮಾಡಿ ಸ್ಲೀವ್ ಇದೀಗ ಫುಲ್ ಸ್ಲೀವ್ ಆಗಿ ಬರುತ್ತೆ. ಇದು ಥರ ಒಂದು ಸ್ಲೀವ್ನ ಡಿಸೈನ್ ಮಾಡ್ಕೋಬೋದು. 3/4 ಇರೋದನ್ನ ಫುಲ್ ಸ್ಲೀವ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಕೆಲವೊಂದು ಡ್ರೆಸ್ಸಸ್ಗೆಲ್ಲ ಈ ಥರ ಇದಕ್ಕೆ ಫುಲ್ ಸ್ಲೀವ್ ಬರಬೇಕಿತ್ತು ಚೆನ್ನಾಗಿರೋದು ಅಂತ ಅನಿಸ್ದಾಗ ಈ ಥರ ಬೇಕಾದರೆ ನೀವು ಕಟ್ ಮಾಡಿ ಇಲ್ಲಿ ಸ್ಲೀವ್ಗೆ ಅಟ್ಯಾಚ್ ಮಾಡಿ ಮಾಡ್ಕೋಬೋದು. ಇದರ ಸ್ಲೀವ್ಸ್ ಕೂಡ ಎಲ್ಬೋ ಸ್ಲೀವ್ ಆಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಈ ಥರ ಜಸ್ಟ್ ಓಪನ್ ಹೀಗೆ ಕಾಣಿಸುತ್ತೆ. 3/4 ಸ್ಲೀವ್ ಇದ್ದದನ್ನು ಎಲ್ಬೋ ಸ್ಲೀವ್ ಆಗಿ ಕಟ್ ಮಾಡಿಕೊಂಡು, ಮತ್ತು ಇದು ಸ್ವಲ್ಪ ಇಲ್ಲಿ ಬಟ್ಟೆ ಸ್ವಲ್ಪ ತೆಳುವಾಗಿರೋದ್ರಿಂದ ಸ್ವಲ್ಪ ತಿಕ್ಕಾಗಿರಲಿ, ಬಾರ್ಡರ್ ಥರ ಕೂತ್ಕೊಳ್ಳಿ ಅಂತ ಹೇಳಿ ಇದಕ್ಕೆ ಮುಚ್ಚನೆ ಸ್ಟಿಚ್ ಮಾಡಿ ಇದನ್ನು ಓಪನ್ ಕೊಟ್ಟಿದ್ದೀನಿ. ಜಸ್ಟ್ ಸ್ವಲ್ಪ ಓಪನ್. 13 ಒನ್ ಬಟ್ ಡಿಫ್ರೆಂಟಾಗಿ ಸ್ಲೀವ್ಸನ್ನ ಹಾಕ್ಕೊಂಡಿದ್ದೀನಿ. ಯಾವ ಥರ ಅಂದರೆ, ಇದು ಕೆಳಗಡೆ ಸೇಮ್ ಸ್ಕ್ಯಾಲಪ್ ಡಿಸೈನ್ಗೆ ಸ್ಮಾಲ್ ಆಗಿರೋ ವೈಟ್ ಸ್ಟೋನ್ಸ್ನ ಹಾಕ್ಕೊಂಡಿದ್ದೀನಿ ಈ ಥರ. ಮತ್ತು ಮಧ್ಯದಲ್ಲಿ ಓಪನ್ ಇದೆ,
ಓಪನ್ ಯಾವ ಥರ ಅಂದರೆ ತುಂಬ ಜಾಸ್ತಿ ಓಪನ್ ಇಲ್ಲ, ಸ್ವಲ್ಪ ಓಪನ್ ಅಷ್ಟೇ. ಸ್ವಲ್ಪ ಓಪನ್ ಇಟ್ಬಿಟ್ಟು ಅದಕ್ಕೆ ಇಲ್ಲಿ ಈ ಥರ ಸ್ಮಾಲ್ ವೈಟ್ ಸ್ಟೋನ್ಸ್ ಬರುತ್ತಲ್ಲ, ಈ ಥರ ಒಂದು ಎಲಿಗೆಂಟಾಗಿ ಡಿಸ್ಟೆನ್ಸ್ ಕೊಟ್ಟು ಸ್ವಲ್ಪ ಸ್ಟೋನ್ ಹಾಕೊಂಡ್ರೆ ಸ್ವಲ್ಪ ಡಿಫ್ರೆಂಟಾಗಿ ಇನ್ನೂ ಚೆನ್ನಾಗಿ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ. ಒನ್ ಇದು 3/4 ಸ್ಲೀವ್ಸ್, ಇದನ್ನು ಎಲ್ಬೋ ಸ್ಲೀವ್ ಆಗಿ ಮಾಡ್ಕೊಂಡಿದ್ದೀನಿ. ಬಟ್ ಇದಕ್ಕೆ ಬಾರ್ಡರ್ ಇರುತ್ತಲ್ಲ, ಇದನ್ನು ಇಲ್ಲಿ ಬಾರ್ಡರ್ ಅಟ್ಯಾಚ್ ಮಾಡಿದ್ರೆ ಸ್ವಲ್ಪ ಗುಡ್ ಲುಕ್ಕಿಂಗ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ಈ ಥರ ಒಂದು. ಆ್ಯಂಡ್ ಇದು ಸಿಂಪಲ್ 15th ಒನ್. ಆ್ಯಂಡ್ ಇದೇ ಲಾಸ್ಟ್ ಒನ್ನು. ಇದು ಒಂದು ಡಿಸೈನ್ ಬಂದು ಆ್ಯಕ್ಚುಲಿ ಇದು ಸ್ವಲ್ಪ ಗ್ರ್ಯಾಂಡಾಗೇ ಇದೆ, ಬಟ್ ಸ್ಲೀವ್ಸ್ ನನಗೆ ಸೇಮ್ 3/4 ಸ್ಲೀವ್ ಆಗೇನೆ ಪ್ಲೈನ್ ಆಗಿ ಹಾಕೊಳ್ಳೋಕ್ಕೆ ನನಗೆ ಅಷ್ಟು ಇಷ್ಟ ಆಗಿಲ್ಲ ಅನಿಸ್ತು. ಅದಕ್ಕೆ ನಾನು ಅದನ್ನು ಈ ಥರ ಸ್ಟಿಚ್ ಮಾಡಿಕೊಂಡೆ. ಹೀಗೆ ನೋಡಿದ್ರಲ್ಲ, ಇಷ್ಟು ಟಾಪ್ಸ್ ಸ್ಲೀವ್ಸ್ ಡಿಸೈನ್ಸ್ ತೋರಿಸಿದ್ದು ನಾನು. ಇದನ್ನೆಲ್ಲ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು. ಯಾಕಂತ ಅಂದರೆ 3/4 ಸ್ಲೀವ್ಸ್ ಇರೋದನ್ನೆಲ್ಲ ಹಾಗೆ ವೇರ್ ಮಾಡೋದಕ್ಕಿಂತ ಈ ಥರ ನಾವು ಡಿಫ್ರೆಂಟಾಗಿ ಸ್ಲೀವ್ಸ್ನ ಸ್ಟಿಚ್ ಮಾಡಿ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ರೀಸನಿಗೋಸ್ಕರ ಇದನ್ನೆಲ್ಲ ಆ್ಯಕ್ಚುಲಿ ನಾನು ಪಿಂಟ್ರೆಸ್ಟಲ್ಲಿ ಮತ್ತು ಗೂಗಲಲ್ಲೂ ಕೂಡ ಡಿಸೈನ್ಸ್ನ ನೋಡಿಕೊಂಡು ಈ ಕುರ್ತಾಗಿ ಈ ಥರ ಡಿಸೈನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಇದಷ್ಟು ನನ್ನ ಕುರ್ತಾ ಸ್ಲೀವ್ಸ್ ಡಿಸೈನ್ಸು. ಇಷ್ಟು ಕುರ್ತಾ ಸ್ಲೀವ್ಸ್ ಡಿಸೈನ್ಸಲ್ಲಿ ನಿಮ್ಗೆ ಇಷ್ಟ ಆಗಿದ್ದ ಸ್ಲೀವ್ ಡಿಸೈನ್ನ ಕಮೆಂಟ್ ಮಾಡಿ. ಮತ್ತು ಹೊಸ ವಿಷಯ ಜೊತೆ ಹೊಸ ವೀಡಿಯೋದಲ್ಲಿ ಬರ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್.